ಹಲೋ ಟ್ರೇಡರ್ಸ್, ವೀಕ್ಲಿ ಚಾರ್ಟಲ್ಲಂತೂ ನಿಫ್ಟಿ ಬುಲ್ಲಿಶೇ ತೋರ್ತಾ ಉಂಟು. ನನ್ನ ಪ್ರಕಾರ ಏನು ಕೂಡ ಇದು ನೆಗೆಟಿವ್ ತೋರ್ತಾ ಇಲ್ಲ. ಸೊ ಈಗ ನಾವು ಡೈಲಿ ಚಾರ್ಟಲ್ಲಿ ಚೆಕ್ ಮಾಡಿದರೆ ನನ್ನ ಪ್ರಕಾರ ಹೋಲ್ಡ್ ಮಾಡ್ತಾ ಉಂಟು. ಫೈನ್. ಸೊ ದಟ್ ಮೀನ್ಸ್ ಇದರಲ್ಲಿ ಅಪ್ ಸೈಡ್ ಕೂಡ ಮೂಮೆಂಟಮ್ ಬರ್ಬೋದು. ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದಾಗೆ ಇಲ್ಲ ಡೌನ್ ಸೈಡ್ ಮೂಮೆಂಟಮ್ ಕೂಡ ಬರ್ಬೋದು. ಸೊ ನಾವೆರಡು ಕೂಡ ರೆಡಿ ಆಗಿರಬೇಕು. ಫೈನ್. ಸೊ ಇಫ್ ಇನ್ ಕೇಸ್ ಈಗ ಇಲ್ಲಿಂದ ಅಪ್ ಸೈಡಲ್ಲಿ ಬ್ರೇಕ್ಔಟ್ ಕೊಟ್ಟರೆ ನಾವು ಸ್ವಲ್ಪ ಕ್ವಾಂಟಿಟಿ ಲೆಸ್ ಇಟ್ಟು ಟ್ರೇಡ್ ಮಾಡಬೇಕು. ಯಾಕಂದರೆ ಪ್ರೀವಿಯಸ್ ಟ್ರೆಂಡು ಬುಲ್ಲಿಶ್ ಉಂಟು. ಸೊ ದಟ್ ಈಗ ಅಪ್ ಸೈಡಲ್ಲಿ ಸೇಮ್ ಟ್ರೆಂಡಲ್ಲಿ ಹೋದಾಗ ನಾವಿಲ್ಲಿ ಕ್ವಾಂಟಿಟಿ ಬುಲ್ಲಿಶಲ್ಲಿ ಜಾಸ್ತಿ ಇರಬೇಕು. ಇಫ್ ಇನ್ ಕೇಸ್ ಇಲ್ಲಿಂದ ಡೌನ್ ಸೈಡ್ ಬಂತಂದರೆ ನಾವು ಯಾವತ್ತು ತನಕ ಇದು 23,000 ಬ್ರೇಕ್ ಆಗಲ್ಲ, ದಟ್ ಮೀನ್ಸ್ ಇದಕ್ಕಿಂತ ಕೆಳಗೆ ರೌಂಡ್ ಲೆವೆಲ್ಗಿಂತ ಹೋಲ್ಡ್ ಮಾಡಲ್ಲ, ಅವತ್ತು ತನಕ ನಾವು ನೆಗೆಟಿವಲ್ಲಿ ಕ್ವಾಂಟಿಟಿ ಜಾಸ್ತಿ ಇನ್ಕ್ರೀಸ್ ಮಾಡಬಾರ್ದು. ದಟ್ ಮೀನ್ಸ್ ಇಲ್ಲಿ ನೋಡಿ, ಯಾವತ್ತಿದ್ರೂ ಒಂದು ಬುಲ್ಲಿಶ್ ಹೋದ್ರ ಮೇಲೆ ಡೌನ್ ಸೈಡ್ ಬಂದಾಗ ಒಂದು ಸ್ಪೈಕ್ ಬರುತ್ತೆ. ದಟ್ ಮೀನ್ಸ್ ಅಲ್ಲಿ ಬೈ ಆನ್ ಡಿಪ್ಸಿಗೆ ಬಯರ್ಸು ವೇಟ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಎಲ್ಲ ನಾವು ಸೆಲ್ ಮಾಡಿದರೆ ನಾವು ಆಪ್ಷನ್ ಬಯರ್ ಇರ್ತೀವಿ. ಮೋಸ್ಟ್ ಆಫ್ ದಿ ನನ್ನ ವ್ಯೂವರ್ಸು ಮೇ ಬಿ ಇಫ್ ಇನ್ ಕೇಸ್ ನೀವು ಟ್ರೇಡ್ ಮಾಡ್ತಾ ಇದ್ದರೆ. ಸೊ ಅಲ್ಲಿಂದ ಸ್ಪೈಕ್ ಹೋದಾಗ ನಿಮಗೆ ಪ್ರೀಮಿಯಮಲ್ಲಿ ಸ್ವಲ್ಪ ಏರಿಳಿತ ಆಗ್ತಾರೆ ಮತ್ತು ಅಲ್ಲಿ ಡಿಕೆ ಆಗ್ತಾರೆ. ಸೊ ಅದು ಮೂಮೆಂಟಮ್ ಫಾಸ್ಟ್ ಬರಲ್ಲ. ಯಾವಾಗ ಇದು 23,000ಕ್ಕಿಂತ ಕೆಳಗೆ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ಅಲ್ಲಿಂದ ಮೂಮೆಂಟಮ್ ಫಾಸ್ಟ್ ಬರೋ ಚಾನ್ಸಸ್ ಇರ್ತಾರೆ. ಸೊ ಅದಕ್ಕೆ ನಾವು ಸೆಲ್ಲಿಂಗ್ ಇಲ್ಲಿ ಕ್ವಾಲಿಟಿ ಸ್ವಲ್ಪ ಇನ್ಕ್ರೀಸ್ ಮಾಡೋಣ. ಇಲ್ಲಿ ನಾವು ಸೆಲ್ಲಿಂಗ್ ಮಾಡೋಣ, ಬಟ್ ಸ್ವಲ್ಪ ಕ್ವಾಲಿಟಿ ಲೆಸ್ ಇಟ್ಟು ಸೆಲ್ ಮಾಡೋಣ. ಇಲ್ಲಿ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇಟ್ಟು ನಾವಿಲ್ಲಿ ಸೆಲ್ ಮಾಡೋಣ. ಆವಾಗ ನಮಗಲ್ಲಿ ಜಾಸ್ತಿ ಒಂದು ಪ್ರಾಫಿಟ್ ಆಗೋ ಚಾನ್ಸಸ್ ಇರ್ತಾರೆ. ಇಲ್ಲಿ ಕೂಡ ಪ್ರಾಫಿಟ್ ಆಗ್ತಾರೆ, ದಟ್ ಮೀನ್ಸ್. ಬಟ್ ಇಲ್ಲಿ ಸ್ವಲ್ಪ ಅಕ್ಯುರೇಸಿ ಜಾಸ್ತಿ ಉಂಟು 23,000ಕ್ಕಿಂತ ಕೆಳಗೆ. ಫೈನ್. 2 ಮಿನಿಟ್ಸಲ್ಲಿ ಅನಾಲಿಸಿಸ್ ಮಾಡಿದರೆ ಸೇಮ್ ಏನು ಗೊತ್ತುಂಟಾ, ಈಗ ಮಾರ್ಕೆಟ್ 3 ಡೇಸಿಂದ ಸೇಮ್ ಸ್ಟ್ರಕ್ಚರ್ ರಿಪೀಟ್ ಮಾಡ್ತಾ ಉಂಟು. ಒಂದು ಗ್ಯಾಪ್ ಅಪ್ ಓಪನ್ ಆಗ್ತಾ ಉಂಟು ಮತ್ತು ಅದೇ ರೇಂಜಲ್ಲಿ ಕ್ಲೋಸಿಂಗ್ ಕೊಡ್ತಾ ಉಂಟು. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ದಿವಸ ಗ್ಯಾಪ್ ಡೌನ್ ಓಪನ್ ಆದರೆ ಈ ಸೆಲ್ಲರ್ಸ್ ಎಲ್ಲ ಸೆಲ್ ಮಾಡಿದಾರಲ್ಲ ಅವರೆಲ್ಲ ಏನು ಅಂದ್ಕೊಳ್ತಾರೆ ಗೊತ್ತುಂಟು, ಬ್ರೋ ನಾವು ಡೈಲಿ ಸೆಲ್ ಮಾಡ್ತಿದ್ದೀವಿ, ಗ್ಯಾಪ್ ಅಪ್ ಓಪನ್ ಆಗ್ತೇವೆ ಸೆಲ್ ಮಾಡ್ತಿದ್ದೀವಿ, ಗ್ಯಾಪ್ ಓಪನ್ ಆಗ್ತೇವೆ ಸೆಲ್ ಮಾಡ್ತಿದ್ದೀವಿ, ಗ್ಯಾಪ್ ಅಪ್ ಓಪನ್ ಆಗ್ತಾನೆ ಸೆಲ್ ಮಾಡ್ತಿದ್ದೀನಿ. ಇವತ್ತು ಗ್ಯಾಪ್ ಡೌನ್ ಓಪನ್ ಆದರೆ ನಾವು ಫಸ್ಟು ನಂದು ಪ್ರಾಫಿಟ್ ಬುಕ್ ಮಾಡ್ತೀನಿ ಬ್ರೋ, ಮತ್ತೆಲ್ಲ ಫಸ್ಟ್ ಹೋಗಲಿ, ಫಸ್ಟ್ ನಾನು ಪ್ರಾಫಿಟ್ ಬುಕ್ ಮಾಡ್ತೀನಿ. ದೆನ್ ಮಾರ್ಕೆಟ್ ಮತ್ತೆ ಯಾವ ರೇಂಜಲ್ಲಿ ಹೋದರೆ ಈ ರೇಂಜಲ್ಲಿ ಹೋದರೆ ನಾನು ನೆಕ್ಸ್ಟು ಸ್ಟ್ರಾಡಲ್ ಮಾಡಿ ಬಿಟ್ಬಿಡ್ತೀನಿ ಅಂತ ಅವ್ರು ಫಸ್ಟ್ ಥಿಂಕಿಂಗ್ ಮಾಡ್ತಾರೆ. ಫೈನ್. ಯಾವತ್ತಿದು ಸೆಲ್ಲರ್ ಫೇವರ್, ಇಲ್ಲಿ ನೋಡಿ ಅಗೇನ್ಸ್ಟ್ ದ ಫೇವರಲ್ಲಿ ಸೆಲ್ಲರ್ಸ್ದು 3 ದಿನ ಓಪನ್ ಆಯಿತು. ದಟ್ ಮೀನ್ಸ್ 19ನೇ ತಾರೀಕು, 20ನೇ ತಾರೀಕು, ಹಾಗೆ 21ನೇ ತಾರೀಕು. ಈ ದಿನಗಳಲ್ಲೆಲ್ಲ ಗ್ಯಾಪ್ ಅಪ್ ಓಪನ್ ಆಯಿತು. ದಟ್ ಮೀನ್ಸ್ ಸೆಲ್ಲರ್ಸ್ ಅಗೇನ್ಸ್ಟಲ್ಲಿ ಓಪನ್ ಆಯಿತು. ಯಾವಾಗ ಅವ್ರದ್ದು ಫೇವರಲ್ಲಿ ಓಪನ್ ಆಗ್ತಾರೆ ಆವಾಗ ಫಸ್ಟ್ ಏನು ಪ್ರಾಫಿಟ್ ಬುಕಿಂಗ್ ಬರ್ತಾರೆ. ಫೈನ್. ಸೊ ಅದರ ನಂತರ ಇಲ್ಲಿ ನಮಗೆ ಪ್ರೈಸ್ ಆಕ್ಷನ್ ಸಮಥಿಂಗ್ ಡಬ್ಲ್ಯೂ ಪ್ಯಾಟರ್ನ್ ಸಿಕ್ಕಿದ್ರೆ ಇಲ್ಲಿ ಸೆಲ್ಲರ್ ಅಗೇನ್ಸ್ಟ್ ಸೆಲ್ ಮಾಡ್ತಿದ್ದಂಥ ಅರ್ಥ. ಇಲ್ಲಿ ನಾವು ಸೆಲ್ ಮಾಡಿದರೆ ನಾವಿಲ್ಲಿ 1:2ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈನ್. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗ್ತಾನೆ ಇಲ್ಲಿಂದ ಮಾರ್ಕೆಟು ರೇಂಜ್ ಆಯಿತು, ಇಲ್ಲಿಂದ ಮಾರ್ಕೆಟ್ ಫ್ಲೋವಲ್ಲಿ ಹೋಗ್ಬೋದು. ಬಟ್ ನಾವಲ್ಲಿ ರೆಡಿ ಇಲ್ಲ. ನಾನು ಎಲ್ಲಿ ರೆಡಿ ಇದ್ದೇನೆ, ನಂಗೆ ಇಲ್ಲೊಂದು ಪ್ಯಾಟರ್ನ್ ಬೇಕು, ಇಲ್ಲ ನಂಗೆ ಸ್ವಲ್ಪ ಇಲ್ಲಿ ಪ್ರೈಸ್ ಆಕ್ಷನ್ ಬೇಕು, ಇಲ್ಲಾಂದ್ರೆ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿ ಸೆಕೆಂಡ್ ಹಾಫಲ್ಲಿ ಬ್ರೇಕ್ ಡೌನ್ ಆಗಬೇಕು, ಆವಾಗ ನಾನು ಸ್ವಲ್ಪ ಅಲ್ಲಿ ರೆಡಿ ಇದ್ದೇನೆ. ಫೈನ್. ಐ ಹೋಪ್ ನಾ ಇಲ್ಲಿ ಪಾಯಿಂಟು ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆಯ್ತು ಅದು ನಾ ಹೇಳಿದಾಗೆ ಇಲ್ಲಿ ನಾವು ಸೆಲ್ ಮಾಡೋಣ, ಬಟ್ ಕ್ವಾಂಟಿಟಿ ಸ್ವಲ್ಪ ಲೆಸ್ ಇಟ್ಟು ಟ್ರೇಡ್ ಮಾಡೋಣ. ಬಿಕಾಸ್ ಇದೆಲ್ಲ ಸಪೋರ್ಟ್ ಏನು ಉಂಟಲ್ಲ ಇದೆಲ್ಲ ಮಲ್ಟಿಪಲ್ ಟೈಮ್ ಟಚ್ ಆಗಿದೆ. ಬಟ್ ಇಲ್ಲಿ ನೋಡಿ, ನೀವು ಕೆಳ ಬಂದು ನೋಡಿದರೆ ನಿಮ್ಗೆ ಅರ್ಥ ಆಗ್ತಾರೆ. ಇಲ್ಲೆಲ್ಲ ನೋಡಿ ಇದೆಲ್ಲ ಸಪೋರ್ಟ್ ಉಂಟು, ಇಲ್ಲೆಲ್ಲ ಬಯರ್ಸ್ ಇದ್ದಾರೆ, ಇಲ್ಲೆಲ್ಲ ಬಯರ್ಸು ಸ್ವಲ್ಪ ಡಿಪ್ ಕೊಡ್ತಾರೆ. ಸೊ ಇಲ್ಲಿಂದ ಏನಾಗುತ್ತೆ, ಸ್ವಲ್ಪ ವಾಲಟೈಲ್ ಆಗುತ್ತೆ. ಸೊ ಅದಕ್ಕೆ ಕ್ವಾಂಟಿಟಿ ಲೆಸ್ ಮಾಡಿಟ್ಟು ನಾವು ಇಲ್ಲಿ ಸೆಲ್ ಮಾಡ್ಬೋದು. 1:2 ನಮ್ಮದು ಟಾರ್ಗೆಟ್ ಇಡ್ಬೋದು. ಬಿಕಾಸ್ ಇಲ್ಲಿ ನೋಡ್ತಾನೆ ಸಪೋರ್ಟ್ ಉಂಟು. ಯಾವ ತನಕ ಇದು 23,000 ಬ್ರೇಕ್ ಆಗಲ್ಲ ಆವ ತನಕ ಒಂದು ಕ್ಲಿಯರ್ ಪಿಕ್ಚರ್ ನನಗೆ ತೋರ್ತಾ ಇಲ್ಲ. 23,000 ಯಾವಾಗ ಬ್ರೇಕ್ ಆಗ್ತಾರೆ ಆವಾಗ ಅಲ್ಲಿಂದ ಒಂದೊಳ್ಳೆ ಮೂಮೆಂಟಮ್ ಸಿಗ್ಬೋದು. ಫೈನ್. ಇನ್ನು ಅಪ್ಸೈಡಲ್ಲಿ ನೋಡ್ಲಿಕ್ಕೆ ಹೋದರೆ ನನ್ನ ಪ್ರಕಾರ ಅಪ್ಸೈಡಲ್ಲಿ ಯಾವಾಗ ಇದು ಬ್ರೇಕ್ ಆಗ್ತಾಯಿದೆ 23,600ಕ್ಕಿಂತ ಅಪ್ಸೈಡಲ್ಲಿ ಕಂಟಿನ್ಯೂ ಯಾವಾಗ ಹೋಲ್ಡ್ ಮಾಡ್ತಾರೆ ಆವಾಗ ಅಲ್ಲಿಂದ ಒಂದು ಟ್ರೆಂಡಿಂಗ್ ಮೂಮೆಂಟಮ್ ಬರೋ ಚಾನ್ಸಸ್ ಉಂಟು. ಯಾಕಂದರೆ ನೀವು ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಟೈಮ್ 1 2 3 4 ಇಲ್ಲ 4 ಇಲ್ಲ 3 ದಿನದಲ್ಲಿ ಸೇಮ್ ಹೈನ ಹೊಡಿತಾ ಉಂಟು. ದಟ್ ಮೀನ್ಸ್ ಸೆಲ್ಲರ್ಸದೆಲ್ಲ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇಲ್ಲುಂಟು. ಯಾವಾಗ ಈ ಸ್ಟಾಪ್ ಲಾಸ್ ಎಲ್ಲ ಬ್ರೇಕ್ಔಟ್ ಆಗ್ತಾರೆ ಆವಾಗ ಇಲ್ಲಿಂದ ಮೂಮೆಂಟಮ್ ಬರೋದಂತೂ 100% ಟ್ರೂ. ಫೈನ್. ಸೊ ಇಲ್ಲಿ ನೋಡಿ, ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಅಪ್ ಓಪನ್ ಆಯಿತು ಅದೇ ಫ್ಲೋಲ್ಲಿ ಹೋಗ್ತಾ ಇದೆ ಅಂದರೆ ನೀವು ಇಲ್ಲಿ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ಇಲ್ಲೇ ಫ್ಲೋರ್ ಹೋಗ್ತಾ ಇದೆ ಅಂದರೆ ಇಲ್ಲಿ ನಮಗೊಂದು ಪುಲ್ ಬ್ಯಾಕ್ ಸಿಗ್ತದೆ. ಆ ಪುಲ್ ಬ್ಯಾಕಲ್ಲಿ ನಾವು ಪ್ಲ್ಯಾನ್ ಮಾಡಿದ್ರೆ ನಮಗಲ್ಲೊಂದು ಪ್ರಾಫಿಟ್ ಆಗೋ ಚಾನ್ಸಸ್ ಇರ್ತಾರೆ. ಯಾವಾಗ ಇಲ್ಲಿ ನೀವು ಪುಲ್ ಬ್ಯಾಕಲ್ಲಿ ಪ್ಲ್ಯಾನ್ ಮಾಡ್ತೀರಾ ಅಲ್ಲಿ ಸ್ವಲ್ಪ ಕ್ವಾಂಟಿಟಿ ಲೆಸ್ ಇಟ್ಟು ಪ್ಲ್ಯಾನ್ ಮಾಡಿ. ಬಿಕಾಸ್ ಇಲ್ಲಿ ಆಲ್ರೆಡಿ ಇಲ್ಲಿಂದ ಪ್ರಾಫಿಟ್ ಹೋಗಿರುತ್ತೆ ಮತ್ತು ಗ್ಯಾಪ್ ಓಪನ್ ಆಗಿ ಕೂಡ ಪ್ರಾಫಿಟ್ ಹೋಗಿರುತ್ತೆ. ಸೊ ಅಲ್ಲಿ ಸ್ವಲ್ಪ ಕ್ವಾಂಟಿಟಿ ಲೆಸ್ ಇಟ್ಟು ನಾವು ಪ್ಲ್ಯಾನ್ ಮಾಡೋದು ಐ ಥಿಂಕ್ ಬೆಟರ್ ಆಪ್ಷನ್ ಅಂತ. ಇಫ್ ಇನ್ ಕೇಸ್ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು, ಈ ರೇಂಜಲ್ಲಿ ಓಪನ್ ಆಯಿತು, ದೆನ್ ಇಲ್ಲಿಂದ ಬ್ರೇಕ್ಔಟ್ ಆಯಿತು 10:30 ಇಲ್ಲ ಸೆಕೆಂಡ್ ಹಾಫಲ್ಲಿ ಬ್ರೇಕ್ಔಟ್ ಆಯ್ತು ಅಂದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿ ನಾವು ಕ್ವಾಂಟಿಟಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದು. ಯಾಕಂದರೆ ನಮ್ಮದು ಟ್ರೆಂಡಲ್ಲೇ ನಾವು ಪ್ಲ್ಯಾನ್ ಮಾಡ್ತಿದ್ವಿ. ಸೊ ದಟ್ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ನಾವು ಇನ್ಕ್ರೀಸ್ ಮಾಡಿದ್ರು ಕೂಡ ಬೆಟರ್ ಆಗೋ ಚಾನ್ಸಸ್ ಇರ್ತದೆ. ನಮಗೆ
ಪ್ರಾಫಿಟ್ ಆಗೋ ಚಾನ್ಸಸ್ ಇರ್ತಾರೆ. ಫೈನ್. ಸೊ ಇದು ನಾಳೆ ನನ್ನ ಪ್ಲ್ಯಾನು. ಇಫ್ ಇನ್ ಕೇಸ್ ನನಗೆ 23,600 ಅದಕ್ಕಿಂತಲ್ಲ ಮೇಲೆ ಒಂದೊಳ್ಳೆ ಬ್ರೇಕೌಟ್ ಸಿಕ್ಕಿದರೆ ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇಟ್ಟು ಕೂಡ ಪ್ಲ್ಯಾನ್ ಮಾಡ್ಬೋದು ಒಂದೊಳ್ಳೆ ಅಪ್ ಸೈಡಿಗೋಸ್ಕರ. ಇಫ್ ಇನ್ ಕೇಸ್ ಡೌನ್ ಸೈಡು ಬ್ರೇಕ್ ಡೌನ್ ಆದರೆ ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಲೆಸ್ ಇಟ್ಟು ಸೆಲ್ ಮಾಡ್ಬೋದು. ಇಲ್ಲಾಂದರೆ ನಾನು ಬೇರೆ ಇನ್ಸ್ಟ್ರೂಮೆಂಟ್ ಲೈಕ್ ಬ್ಯಾಂಕ್ ನಿಫ್ಟಿ ಅಥವಾ ಫಿನ್ ನಿಫ್ಟಿ ಅದೆಲ್ಲ ನಾನು ಕೂಡ ಟ್ರೈ ಮಾಡ್ಬೋದು. ಫೈನ್. ಇಫ್ ಇನ್ ಕೇಸ್ ನಿಮಗೆ ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಬೇರೆ ಯಾವುದೆಲ್ಲ ಇಂಡೆಕ್ಸಿಂದು ಅನಾಲಿಸಿಸ್ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಫ್ ಇನ್ ಕೇಸ್ ನೀವು ಇಲ್ಲಿ ತನಕ ವೀಡಿಯೋ ನೋಡ್ತಾ ಇದ್ದೀವಿ ಅಂದರೆ ಪ್ಲೀಸ್ ನನ್ನ ಟೆಲಿಗ್ರಾಮ್ ಚಾನಲ್ ಹೋಗಿ ಜಾಯ್ನ್ ಆಗಿ. ಅಲ್ಲಿ ನಾನು ಮತ್ತು ಕೂಡ ಚೆನ್ನಾಗಿರೋ ಅಪ್ಡೇಟ್ ಎಲ್ಲ ಕೊಡ್ತಾ ಇದ್ದೀನಿ. ಮತ್ತು ನೀವು ಹೇಳಿದರೆ ರಿಕ್ವೆಸ್ಟ್ ಮಾಡಿದ್ರೆ ಮತ್ತು ಕೂಡ ನಾನು ಚೆನ್ನಾಗಿರೋ ಅಪ್ಡೇಟ್ ಎಲ್ಲ ತರ್ತಾ ಇರ್ತೀನಿ. ಫೈನ್. ಸೊ ನಂದು ನಾಳೆ ಪ್ಲ್ಯಾನಿಂಗ್ ಇದೆ. ಇಫ್ ಇನ್ ಕೇಸ್ ಯಾವಾಗ ಇಲ್ಲಿಂದ ಬ್ರೇಕ್ಔಟ್ ಆಗ್ತಾರೆ, ಯಾವಾಗ ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾರೆ, ಅದೇ ನಾ ಪ್ಲ್ಯಾನಿಂಗ್ ಹೇಳಿದ್ದು ಸಿಂಪಲ್ ವಿಷಯ ಫಾಲೋ ಮಾಡಿ ನಿಮಗೆ 110% ಪ್ರಾಫಿಟ್ ಆಗಿರುತ್ತೆ. ಮನಿ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿ. ಮನಿ ಮ್ಯಾನೇಜ್ಮೆಂಟ್ ಅಂದರೆ ನಾನು ಹೇಳಿದ್ನಲ್ಲ, ಈಗ ಇಲ್ಲಿ ನಂದು ಕ್ವಾಂಟಿಟಿ ಎಷ್ಟು ಇರಬೇಕು, ಇಲ್ಲಿ ನಂದು ಕ್ವಾಂಟಿಟಿ ಎಷ್ಟು ಕಡಿಮೆ ಇರಬೇಕು, ಇದೇ ಮನಿ ಮ್ಯಾನೇಜ್ಮೆಂಟು. ಇದೇ ನೀವು ಯಾವಾಗ ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಇರ್ತೀರಾ ಆವಾಗ ನಿಮಗೊಂದು ಕಂಪೌಂಡ್ ರಿಟರ್ನ್ ಸಿಗ್ತಾರೆ. ಫೈನ್. ಸೊ ಟ್ರೇಡಿಂಗು ತುಂಬ ರಿಸ್ಕಿ. ಇಫ್ ಇನ್ ಕೇಸ್ ನೀವು ಬಿಗ್ನರ್ ಆದರೆ ಸ್ವಲ್ಪ ನೋಡಿಕೊಂಡು ಫಸ್ಟು ಕ್ಯಾಶ್ ಮಾರ್ಕೆಟ್ ಟ್ರೈ ಮಾಡಿ ದೆನ್ ನೀವು ಆಪ್ಷನ್ಗೆ ಬರ್ಬೋದು. ಆಪ್ಷನ್ ಇಸ್ ತುಂಬಾ ರಿಸ್ಕಿ, ಟ್ರೇಡಿಂಗ್ ಇಸ್ ಆಲ್ಮೋಸ್ಟ್ ರಿಸ್ಕಿ. ಫೈನ್. ಐ ಹೋಪ್ ನಾ ಹೇಳಿದ ವಿಡಿಯೋ ಎಲ್ಲ ನಿಮಗೆ ಕ್ಲಿಯರ್ ಆಯಿತಾ ಅಂತ. ಇದೇ ರಿಲೇಟೆಡ್ ನಿಮಗೆ ವಿಡಿಯೋ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಈ ವೀಕು ನಿಮ್ಮದು ತುಂಬ ಚೆನ್ನಾಗಿರಲಿ ಆ್ಯಂಡ್ ನಂದು ಕೂಡ. ಥ್ಯಾಂಕ್ ಯು.